ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ 3ನೇ ಸ್ಥಾನದಲ್ಲಿ ಬಂದಂಥ ಅಶ್ವಿನಿ ಗೌಡರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಏನು ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ನೋಡಿ, ಅಶ್ವಿನಿ ಗೌಡರವರು ಒಂದು ಟಾಸ್ಕ್ನಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕನ್ನು ನೀಡಿದರು ಕಿಚ್ಚ ಸುದೀಪ್ ಅವರು. ನಿಮ್ಮ ಬಗ್ಗೆ ನೀವು ಬರ್ಕೊಳ್ಳಿ, ಹ್ಯಾಶ್ಟ್ಯಾಗನ್ನು ಹಾಕಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬರ್ಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಾಗ ಅಶ್ವಿನಿ ಗೌಡರವರು ಛಲಗಾರ್ತಿ ಅನ್ನುವಂಥ ಒಂದು ಪದವನ್ನು ಕೂಡ ಹಾಕಿರ್ತಾರೆ, ಛಲಗಾರ್ತಿ ಅಶ್ವಿನಿ ಅಂತೇಳಿ. ಆದರೆ ಅಲ್ಲಿ ಉಚ್ಚಾರವನ್ನು ತಪ್ಪಾಗಿ ಮಾಡಿರ್ತಾರೆ, ಅಕ್ಷರವನ್ನು ತಪ್ಪಾಗಿ ಬರೆದಿರ್ತಾರೆ. ಛ ಎನ್ನುವಂಥದ್ದನ್ನು ಬರೆದಿರ್ತಾರೆ. ಛ ಬರೋದ್ಬಿಟ್ಟು ಚ ಅಂದರೆ ಛಲಗಾರ್ತಿ ಅಂತ ಬರಿಬೇಕು, ಅಸಲು ಅರ್ಥ ಪದ ಛಲಗಾರ್ತಿ ಅಂತ ಬರೆದಿರ್ತಾಳೆ. ನೋಡಿ, ಚ ಚ ಛ ಇರುತ್ತಲ್ವ, ಆ ಥರ ಯಾರಲ್ಲ ಚ ಛ ಜನ ಇರುತ್ತಲ್ಲ, ಚ ಬರೆದಿದ್ದಾರೆ ಛ ಬರೆಯೋ ಜಾಗದಲ್ಲಿ. ಈ ರೀತಿಯಾಗಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಅಶ್ವಿನಿ ಗೌಡರವರು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷರಾಗಿರುವಂಥ ಅಶ್ವಿನಿ ಗೌಡರವರು ಈ ಪದವನ್ನು ತಪ್ಪಾಗಿ ಬರೆದಿದ್ರು. ಇದರಿಂದ ಇಡೀ ಕರ್ನಾಟಕದಲ್ಲಿ ಬಿಗ್ ಬಾಸ್ ವೀಕ್ಷಕರಿಗೆ ಟೀಕೆಗೆ ಗುರಿಯಾಗಿದ್ರು ಅಂತಲೇ ಹೇಳ್ಬೋದು. ಅವರ ಅಕ್ಷರ ಬಹಳಷ್ಟು ದೊಡ್ಡ ಮಟ್ಟದ ಟೀಕೆಗೆ ಗುರಿಯಾಗಿತ್ತು. ಓಕೆ, ಅದೆಲ್ಲ ಓಕೆ, ಎಲ್ಲರೂ ನೋಡಿದೀವಿ ಅಂತೀರಾ? ಹೌದು, ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಆದರೆ ಅದರ ಸ್ವಾರಸ್ಯವನ್ನು ಇವತ್ತು ನಿಮ್ಮ ಹತ್ರ ಹೇಳಲಿಕ್ಕೆ ನನಗೆ ಒಂದು ವಿಚಾರ ಬಂದು ಆ ವಿಚಾರವನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಅದು ಏನಂದರೆ, ಅದನ್ನು ನಾನು ಬರೆದಿದ್ದು, ಆದರೆ ನನಗೆ ಹೇಳಿಕೊಟ್ಟಿದ್ದು ಮಾತ್ರ ಗಿಲ್ಲಿ ನಟ. ಏನು ಬಿಗ್ ಬಾಸ್ ವಿನ್ ಆದ್ರಲ್ಲ ಗಿಲ್ಲಿ ನಟರ ಬಗ್ಗೆ ಹೇಳ್ತಾಳೆ ಅಮ್ಮ. ನೋಡಿ, ಗಿಲ್ಲಿ ನಟ ಹೇಳ್ಕೊಟ್ಟಿದ್ದಂತೆ ಆ ಪದವನ್ನು, ತನಗೆ ಗೊತ್ತಿಲ್ಲಂತೆ. ತಾನು ಓದಿದ್ದು ಇಂಗ್ಲೀಷ್ ಮೀಡಿಯಂ ಅಂತೆ, ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದಂತೆ ಎಮ್ಮ ಅಶ್ವಿನಿ ಗೌಡರವರು. ನೋಡಿ ಎಂಥ ವಿಪರ್ಯಾಸ. ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ್ದಾರೆ, ಕಾನ್ವೆಂಟ್ನಲ್ಲಿ ಓದಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಈ ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ, ಸಖತ್ತಾಗಿ ಕನ್ನಡ ಕೂಡ ಮಾತಾಡಿದ್ದಾರೆ. ಎಲ್ಲೂ ಕೂಡ ಈ ಎಮ್ಮಂತರ ಕನ್ನಡ ಮಾತಾಡಿದವರು ಯಾರೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವು ಅಂದ್ಕೊಂಡಿದ್ವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಏನಾದರೂ ಕಾರ್ಯಕರ್ತರು ಇರಬೇಕಂದ್ರೆ ಈ ಥರ ಕನ್ನಡ ಮಾತಾಡ್ಬೇಕಂತೇಳಿ ಆ ಥರ ಉಚ್ಚಾರವನ್ನು ಮಾಡ್ತಾ ಇದ್ಲು. ಆದರೆ ಬರೆಯೋದ್ರಲ್ಲೇ ಎಡವಟ್ಟು ಮಾಡ್ಕೊಂಡ್ಬಿಟ್ಟು ಈ ಗಿಲ್ಲಿ ಮೇಲೆ ಹಾಕ್ತಾ ಇದ್ದಾಳೆ ಅಮ್ಮ. ತನಗೆ ಆ ಪದ ಹೇಗೆ ಬರಿಬೇಕಂತ ಗೊತ್ತಿರಲಿಲ್ಲಂತೆ, ತಾನು ಇಂಗ್ಲೀಷ್ ಮೀಡಿಯಂ ಕಲ್ತಿದ್ದಂತೆ, ತನಗೆ ಕನ್ನಡ ಸರಿಯಾಗಿ ಬರಲ್ಲವಂತೆ. ಹಾಗಾಗಿ ಈ ಧ್ರುವಂತ್ ಅವ್ರ ಹೆಲ್ಪ್ ಕೇಳಿದ್ಲಂತೆ. ಧ್ರುವಂತ್ ಬರುವ ಬದಲು ಗಿಲ್ಲಿ ನಡುವೆ ಬಂದು ಆ ಪದದ ಅರ್ಥವನ್ನು ಛಲಗಾರ್ತಿ ಅನ್ನುವಂಥ ಪದವನ್ನು ಬರ್ಕೊಟ್ರಂತೆ. ಅದೇ ಪ್ರಕಾರವಾಗಿ ಅಲ್ಲಿ ತಾನು ಬರೆದಿದ್ದು ಅನ್ನುವಂಥದ್ದನ್ನು ಒಂದು ಯಾವುದೋ ಫಿಲ್ಮ್ ಬಿಟ್ಟು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದನ್ನು ನಾನು ಓದಿದೆ. ಎಂಥ ವಿಷಯ ವೀಕ್ಷಕರೇ. ಇಂಥವ್ರನ್ನೂ ರಕ್ಷಣಾ ವೇದಿಕೆಯಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ತಾರ ಸಂಘಟನೆಯವರು, ಇಂಗ್ಲೀಷ್ ಮೀಡಿಯಂನವರು. ಅಂಥವ್ರನ್ನೂ ಈ ಬಿಗ್ ಬಾಸ್ನಲ್ಲಿ ಆಡೋಕೆ ಬರ್ಬೋದಾ? ಇಂಗ್ಲೀಷ್ ಮೀಡಿಯಂ ಕಲ್ತಂಥವ್ರನ್ನ ಅಂಥವ್ರನ್ನೂ ಬಿಗ್ ಬಾಸ್ನಲ್ಲಿ ಆಡ್ಸೋಕೆ ಕರಿಬೋದು. ಅಂಥವ್ರನ್ನೂ ಒಂದು ಕನ್ನಡ ಪರ ಹೋರಾಟ ಸಂಘಟನೆಗಳಲ್ಲಿ ಗೌರವಾಧ್ಯಕ್ಷರನ್ನಾಗಿ ಮಾಡ್ಬೋದು ಅಂದರೆ ಏನಿದು ವಿಪರ್ಯಾಸ? ಏನು ಎಲ್ಲ ದುಡ್ಡಿನ ಪ್ರಭಾವ ಇರ್ಬೋದಾ, ರಾಜಕಾರಣದ ಪ್ರಭಾವ ಇರ್ಬೋದಾ, ಅಥವಾ ಹೇಗೆ? ಈ ಬಿಗ್ ಬಾಸ್ನಲ್ಲಿ ಬರಲಿಕ್ಕೆ ಏನಾದರೂ ಕಿಚ್ಚ ಸುದೀಪ್ ಅವ್ರ ರಿಲೇಷನ್ ಏನಾದರೂ ಆಗಿದ್ರೆ ಈ ಎಮ್ನವರು, ಅಥವಾ ಯಾವ ರೀತಿ ಎಂಟ್ರಿ ಪಡ್ಕೊಳ್ಳೋ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಹೋರಾಟಗಾರರಿದ್ದಾರೆ, ದೊಡ್ಡ ದೊಡ್ಡ ಸಾಮಾಜಿಕ ಕಾರ್ಯಕರ್ತರು ಇವತ್ತು ಸಾಮಾಜಿಕ ಹೋರಾಟಗಳಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ. ಅಂಥವ್ರನ್ನೆಲ್ಲ ಬಿಟ್ಬಿಟ್ಟು ಎಮ್ಮನ್ನು ಕರೆಸ್ಬಿಟ್ರಲ್ಲ ಬಿಗ್ ಬಾಸ್ನವರು. ಯಾವ ಪುರುಷಾರ್ಥಕ್ಕೆ ಕರೆದ್ರೂ ಗೊತ್ತಿಲ್ಲ, ಯಾವ ಪುರುಷಾರ್ಥದಲ್ಲಿ 3ನೇ ಸ್ಥಾನ ಕೊಟ್ಟರು ಅದು ಗೊತ್ತಿಲ್ಲ. ಯಾಕಂದರೆ ಪ್ರತಿ ನಾಮಿನೇಷನ್ನಲ್ಲಿ ಜನ ಓಟ್ ಹಾಕುವಾಗ ಒಂದು 6 ಜನ ಇದ್ದರೆ ಕೆಳಗಡೆಯಿಂದ 1ನೇ 2ನೇ ಸ್ಥಾನ ಕೊಡ್ತಾಯಿದ್ರು, ಅಂದರೆ ಮೇಲಿಂದ ಲಾಸ್ಟಲ್ಲಿ ಇರ್ತಾಯಿದ್ರು ಆ ಎಮ್ಮನ್ನು. ಆದರೂ ಕೂಡ ಈ ಸಾರಿ ಎಲ್ಲೋ ಒಂದು ಕಡೆ 3ನೇ ಸ್ಥಾನ ಕೊಟ್ಬಿಟ್ರು. ಓಕೆ, ಆ 3ನೇ ಸ್ಥಾನಕ್ಕೆ ಬರೋಕ್ಕೂ ಒಂದು ಕಾರಣ ಇದೆ. ಆಯಮ್ಮ ಏನೋ ನಿಮ್ಮ ಮನಸ್ಸಿನ ಆಸೆಗಳನ್ನು ಹೇಳ್ಕೊಳ್ಳಿ ಅನ್ನುವಂಥದ್ದನ್ನು ಒಂದು ಸಾರಿ ಬಿಗ್ ಬಾಸ್ನವರು ಕೇಳಿದಾಗ ಆ ಚಟುವಟಿಕೆಯಲ್ಲಿ ನನಗೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ರಾಜ್ಯ ಸಂಸ್ಥಾಪಕರಾದಂತಹ ಟಿ.ಎನ್. ನಾರಾಯಣಗೌಡರು ನನ್ನ ಮನೆಗೆ ಬರಬೇಕು, ಬಿಗ್ ಬಾಸ್ ಮನೆಗೆ ನನ್ನನ್ನು ಆಶೀರ್ವಾದ ಮಾಡಬೇಕು, ಅವರ ಆಶೀರ್ವಾದವನ್ನು ನಾನು ಪಡಿಬೇಕು ಅನ್ನುವಂಥ ಆಶೆಯನ್ನು ತೋಡ್ಕೊಂಡಿದ್ದು. ಅದಾಗಲಿಲ್ಲ ಬಿಡಿ, ಅದು ಬೇರೆ ವಿಷಯ.
ಅದಾಗಿ ಕೆಲವು ದಿನಗಳ ನಂತರ ಕಿಚ್ಚ ಸುದೀಪ್ ಅವರ ಮನೆಗೆ ನಾರಾಯಣಗೌಡರವರು ತನ್ನ ಮಗನೊಂದಿಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ತನ್ನ ಮಗನವರ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕೊಡೋಕೆ ಹೋಗಿದ್ರು. ಅದು ದೊಡ್ಡ ಮಟ್ಟದ ವಿವಾದ ಹುಟ್ಕೊಂಡಿತ್ತು. ಕರ್ನಾಟಕದಲ್ಲಿ ಅಶ್ವಿನಿ ಗೌಡರವರ ಪರವಾಗಿ ಲಾಬಿ ಮಾಡಲಿಕ್ಕೆ ನಾರಾಯಣಗೌಡರು ಬಿಗ್ ಬಾಸ್ ಮನೆಗೆ ಹೋದರು. ಈ ಕಿಚ್ಚ ಸುದೀಪ್ ಅವ್ರನ್ನ ಸನ್ಮಾನ ಮಾಡಿದರು. ಅವ್ರ ಜೊತೆ ಚೆನ್ನಾಗಿ ಮಾತನಾಡಿ ಎಲ್ಲೋ ಒಂದು ಕಡೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡಿದರು. ಅಶ್ವಿನಿ ಗೌಡರವ್ರನ್ನ ಟಾಪಲ್ಲಿ ಕೂಡಿಸಕ್ಕೆ ಅಥವಾ ಟಾಪ್ನಲ್ಲಿ ಆಗದಿದ್ರು ಕೂಡ 2, 3 ಈ ಥರ ಯಾವುದೋ ಒಂದು ಸ್ಥಾನದಲ್ಲಿ ಕೂಡ್ಸೋಕ್ಕೆ ಈ ರಕ್ಷಣಾ ವೇದಿಕೆಯ ಒಂದು ಘನತೆಯನ್ನು ಎತ್ತಲಿಕ್ಕೆ ಒಂದು ಪ್ರಯತ್ನ ಮಾಡಿದರು ಅನ್ನುವಂಥ ದೊಡ್ಡ ಮಟ್ಟದ ರೂಮರ್ ಎದ್ದಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ. ಅದು ನಿಜ ಕೂಡ ಆಗೋಯ್ತು ನೋಡಿ. ಯಾಕಂದರೆ 3ನೇ ಸ್ಥಾನ ಪಡ್ಕೊಂಡ್ಬಿಟ್ರು. ಆ ಹಂತದಲ್ಲಿ ಇಡೀ ಸ್ಟೇಟ್ನಲ್ಲಿರುವಂಥ ರಕ್ಷಣಾ ವೇದಿಕೆಯವರು ಆಮೇಲೆ ಮತ ಹಾಕಿದರು. ಆ ರೀತಿಯೂ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿಗೆ ಮತ ಪಡೆದಿರ್ಬೋದು. ಆದರೂ ಕೂಡ 3ನೇ ಸ್ಥಾನಕ್ಕೆ ಬರುವಂಥ ಮತಗಳೇನು ಇರಲಿಲ್ಲ. ಯಾಕಂದರೆ ಬಿಗ್ ಬಾಸ್ನವರು ಅದನ್ನು ಓಪನ್ ಆಗಿ ತೋರಿಸಲಿಲ್ಲ ಯಾರು ಎಷ್ಟು ಅಂತೇಳಿ. ಸುಮ್ಮನೆ ತಮಗೆ ಬೇಕಾಬಿಟ್ಟಿಗೆ ಬಂದವ್ರಿಗೆ ಅಲ್ಲಿ ಗೊತ್ತಿತ್ತು. ನಾರಾಯಣಗೌಡರಿಗೆ ಹೇಳಿರ್ಬೋದು ಕಿಚ್ಚ ಸುದೀಪ್ ಅವರು, ಇಲ್ಲ ಗೌಡ್ರೆ 1ನೇ ಸ್ಥಾನದಲ್ಲಿ ಗಿಲ್ಲಿದ್ದಾರೆ, ಇಷ್ಟು ವೋಟ್ಸ್ ಇದ್ದಾವೆ ಆ್ಯಪ್ಪಂಗೆ, ಬಿಟ್ಟರೆ ರಕ್ಷಿತಾ ಶೆಟ್ಟಿ ಇರ್ತಾರೆ. ಯಾಕಂದರೆ ಈ ಥರ ವೋಟಿಂಗ್ ಇದೆ, ಆ ಥರ ಆ್ಯಕ್ಟಿವಿಟೀಸ್ ಇದ್ದಾವೆ, ಅವರು ಆ ಥರ ವ್ಯಕ್ತಿತ್ವ ಇದ್ದಾವೆ. ಏನೋ ಕಾವ್ಯ ಸುಮ್ಮನೆ ಪೇರ್ ಮಾಡಿದ್ದೀವಿ, ಈ ಗಿಲ್ಲಿ ಜೊತೆ ಜೋಡಿಯಾಗಿ ಎಂಟ್ರಿ ಆದಂಥವಳು, ಗಿಲ್ಲಿ ಜೊತೆನೇ ಹೆಸರು ಮಾಡಿಕೊಂಡು ಇಲ್ಲಿವರೆಗೆ ಸೇಫ್ ಆಗಿದ್ದಂಥವಳು. ಆ್ಯಮ್ಮನ್ ಬೇಕಾದರೆ 4ನೇ ಸ್ಥಾನಕ್ಕೆ ತಳ್ಳಿ, ಈ ಅಮ್ಮನ 3ನೇ ಸ್ಥಾನಕ್ಕೆ ನಾನು ಕೂಡಿಸ್ಬೋದು, ಬಿಗ್ ಬಾಸ್ನವ್ರು ಕೂಡಿಸ್ಬೋದು ಅನ್ನುವಂಥ ಏನಾದರೂ ಒಂದು ಪ್ರಭಾವ ಬೀರಿರ್ಬೋದು ಅನ್ನುವಂಥ ಗುಮಾನಿ ಈಗ ಬರ್ತಾ ಇದೆ. ಯಾಕೆಂದ್ರೆ ನೋಡ್ಕೊಳ್ಳಿ, ಕನ್ನಡ ಬರಲ್ಲ. ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಬಿಗ್ ಬಾಸ್ನಲ್ಲಿ ಎಂಟ್ರಿ ಕನ್ನಡ ಚೆನ್ನಾಗಿ ಮಾತಾಡಿದ್ದಾರೆ, ಅಕ್ಷರ ಕೂಡ ಬರೆದಿದ್ದಾರೆ, ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಅದನ್ನು ಗಿಲ್ಲಿ ಮೇಲೆ ಹಾಕಿಬಿಡ್ಲು ಈ ಅಮ್ಮ. ನೋಡಿ ಯಾವ ಪುರುಷಾರ್ಥಕ್ಕಾಗಿ ಯಾಕೆ ಈ ಥರ ಸುಳ್ಳು ಸುದ್ದಿಗಳನ್ನು ನಡೆಸ್ತಾರೆ. ಅಂದರೆ ಬಿಗ್ ಬಾಸ್ನಲ್ಲೂ ಈ ಥರ ನಡೀತಾವ, ಪ್ರಿಪೇರಿಂಗ್ ನಡೀತದ. ಏನೋ ಒಂದು ಆ್ಯಕ್ಟಿವಿಟೀಸ್ ಅಥವಾ ಟಾಸ್ಕ್ಗಳನ್ನು ಆಡಬೇಕಾದ್ರೆ ಪ್ರೀ ಪ್ಲ್ಯಾನ್ಡ್ ಇರುತ್ತಾ? ಏನಾದರೂ ಆ್ಯಕ್ಟಿವಿಟೀಸ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸ್ಪರ್ಧಿಗಳಿಗೆ? ಒಬ್ಬರು ಹೆಲ್ಪ್ ತೊಗೊಳಕ್ಕೆ ಏನಾದರೂ ಅವಕಾಶ ಇರುತ್ತಾ? ಇದೆಲ್ಲ ನೋಡಿದ್ರೆ ಒಂದು ಅನುಮಾನ ಬರುತ್ತೆ. ಯಾಕಂದರೆ ಅಶ್ವಿನಿ ಗೌಡರವರೇ ಹೇಳ್ತಾರೆ, ನಾನು ಗಿಲ್ಲಿ ನನಗೆ ಹೇಳ್ಕೊಟ್ಟಿದ್ದು. ಧ್ರುವಂತ್ ಅವ್ರು ಹೆಲ್ಪ್ ಕೇಳಿದರೆ ನಡುವೆ ಮಧ್ಯದಲ್ಲಿ ಗಿಲ್ಲಿ ಬಂದು ನನಗೆ ಇದನ್ನು ಹೇಳ್ಕೊಟ್ಟ, ಹಾಗಾಗಿ ನಾನು ಇದನ್ನು ಬರೆದಿದ್ದೀನಿ ಅನ್ನುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಲ್ವಾ ಫ್ರೆಂಡ್ಸ್? ಆದರೆ ಈ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಆಯಮ್ಮ ಯಾಕ್ರಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಗೌರವ ಅಧ್ಯಕ್ಷರಾಗಿರುವುದು? ಸಂಘಟನೆ ನಾರಾಯಣಗೌಡ್ರೆ, ನೀವು ಇದನ್ನು ನಮಗೆ ಆನ್ಸರ್ ಮಾಡಬೇಕಾಗುತ್ತೆ. ನನಗಲ್ಲ, ಕರ್ನಾಟಕದ ಜನತೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಒಬ್ಬ ಇಂಗ್ಲೀಷ್ ಮೀಡಿಯಂ ಹುಡುಗಿಯನ್ನು ತಂದುಕೊಂಡು ಹೇಗೆ ರಕ್ಷಣಾ ವೇದಿಕೆಯಲ್ಲಿ ಈ ಗೌರವಾಧ್ಯಕ್ಷ ಹುದ್ದೆಯನ್ನು ಕೊಟ್ಟರೆ, ನಿಮ್ಮ ಮಕ್ಕಳುಗಳು ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ ಅದನ್ನು ಬಹಿರಂಗಪಡಿಸ್ಬೇಕು ನೀವು. ರಕ್ಷಣಾ ವೇದಿಕೆಯ ನಾರಾಯಣಗೌಡರವರಾಗಲಿ ಅಶ್ವಿನಿ ಗೌಡರವರಾಗಲಿ. ಇದೇನಾ ನಿಮ್ಮ ಸಂಸ್ಕೃತಿ? ಇದೇನಾ ನೀವು ಮೇಲ್ನೋಟಕ್ಕೆ ರಕ್ಷಣಾ ವೇದಿಕೆ ಒಳಗಡೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆ ಕಲಿತಿರುವಂಥದ್ದು, ನಿಮ್ಮ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂಗಳಲ್ಲಿ ಕಾನ್ವೆಂಟ್ನಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತಿರುವಂಥದ್ದು, ನಿಮ್ಮನ್ನು ಫಾಲೋ ಮಾಡುವಂಥ ಬಡ ಜನರು ಇವತ್ತು ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಇರುವಂಥದ್ದು. ಎಷ್ಟೋ ಜನ ಸರ್ಕಾರಿ ನೌಕರರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಥರ ಸಾಮಾಜಿಕ ಕನ್ನಡ ಪರ ಹೋರಾಟಗಾರರೆಲ್ಲ ಕನ್ನಡದ ಹೆಸರನ್ನು ಬಳಸ್ಕೊಂಡು ಇವತ್ತು ಇಂಗ್ಲೀಷ್ ಮೀಡಿಯಂಗಳಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದೀರಾ. ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಕಡಿಮೆ ಮಾಡ್ತಾ ಇದೆ, ಖಾಸಗಿ ಶಾಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದೇನಾ ಅದರ ಪರಿಣಾಮವಾಗಿ ಯಾವ್ಯಾವ ಸ್ಕೂಲ್ಗಳು ಕರ್ನಾಟಕ ಪಬ್ಲಿಕ್ ಸ್ಕೂಲ್, KPS ಸ್ಕೂಲ್ಗಳಂತೇಳಿ ಬರ್ತಾ ಇದ್ದಾವೆ. ಇಲ್ಲಿ SDMC ಅವರ ಕರ್ತವ್ಯಗಳನ್ನು, ಅವರ ಅಧಿಕಾರಗಳನ್ನು ಕಿತ್ಕೊಳ್ಳುವಂಥ ಹುನ್ನಾರ ನಡೀತಾ ಇದೆ. ಮತ್ತೆ ಒಂದು ಕಾಲದಲ್ಲಿ SDMC ಅವರು ಆಗಬೇಕಾದ್ರೆ MLA ಅವರು ಅಥವಾ ಅವರ ಬೆಂಬಲಿಗರು ಅಧ್ಯಕ್ಷರಾಗ್ತಾ ಇದ್ದರು. ಈಗ KPS ಸ್ಕೂಲ್ಗಳನ್ನು ಕಟ್ಕೊಂಡು MLA ಅವರು ಅಧ್ಯಕ್ಷರಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಸುಮಾರು 8-10 ಹಳ್ಳಿಗಳನ್ನು ಒಗ್ಗೂಡಿಸಿ ಇದೆಲ್ಲೋ ಒಂದು ಕಡೆ ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಸರ್ಕಾರ ಬಡ್ಕೊಳ್ಳುತ್ತೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಒಗ್ಗೂಡಿಸಿ ಏನೋ ಮಾಡಲಿಕ್ಕೆ ಹೋಗುತ್ತೆ. ಈ ಎಲ್ಲ ಪುರಾಣಗಳು ಗಾದೆಗಳು ಹೇಳ್ತಾ ಅವರೇ ತಿನ್ನೋದು, ಎಣ್ಣೆ ಬದ್ನಿಕಾಯಿ ಹೇಳೋದು ಮಾತ್ರ ಪುರಾಣ. ಇದ್ರ ಬಗ್ಗೆ ನಾನು ನಿಮ್ಮ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ ಬಂದಿದ್ದೆ. ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೀನಿ. ವೀಕ್ಷಕರೇ, ನಿಮ್ಗೇನು ಅನಿಸುತ್ತೆ ನೋಡಿ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಅಥವಾ ಈ ಕನ್ನಡ ಛಲಗಾರ್ತಿ ಅಶ್ವಿನಿ ಗೌಡ ಬಗ್ಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಗೊತ್ತುಂಟಾ? ಅರ್ಥ ಆಯ್ತಾ ನಿಮಗೆ?
ಆಗಲಿಲ್ವಾ? ಹೇಳ್ಬೇಕನ್ಸಿತ್ತು, ಹೇಳಿದ್ದೀನಿ.